ಬಿಡದಿಯ ಜಾಲಿವುಡ್ ಮುಂಭಾಗದಲ್ಲಿ ಗಿಲ್ಲಿ ಕ್ರೇಜ್ ಕೂಡ ಜೋರಾಗಿದೆ. ಗಿಲ್ಲಿ ಅಭಿಮಾನಿಗಳಿಂದ ಫ್ಲೆಕ್ಸು ಬ್ಯಾನರ್ಗಳ ಅಳವಡಿಕೆಯೂ ಕೂಡ ಜೋರಾಗಿರುವಂತಹದ್ದು. ರಸ್ತೆ ಯುದ್ಧಕ್ಕೂ ಕೂಡ ಗಿಲ್ಲಿ ಕಾವ್ಯ ಫ್ಲೆಕ್ಸ್ ರಾರಾಜಿಸ್ತಾ ಇದೆ. ನೆಚ್ಚಿನ ಸ್ಪರ್ಧಿ ಗೆದ್ದಿ ಬರಬೇಕು ಅಂಥೇಳಿ ಅಭಿಮಾನಿಗಳ ಶುಭ ಹಾರೈಕೆ ಮುಂದುವರೆದಿದೆ. ಬಿಡದಿಯ ಜಾಲಿವುಡ್ ಸ್ಟುಡಿಯೋ ಇಲ್ಲೇನೆ ಬಿಗ್ ಬಾಸ್ ನಡೀತಾ ಇರುವಂಥದ್ದು. ಇವತ್ತು ವಿನ್ನರ್ ಆಗಿ ಹೊರಬಂದರೆ ಗಿಲ್ಲಿ ಅವರನ್ನು ಸಹಜವಾಗಿಯೇ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಳ್ತಾರೆ. ಗೆಲ್ಲದಿದ್ದರೂ ಕೂಡ ಜನರ ಮನಸ್ಸನ್ನು ಗಿಲ್ಲಿ ಗೆದ್ದಿದ್ದಾರೆ. ಅವರನ್ನು ಅಷ್ಟೇ ಅದ್ಧೂರಿಯಾಗಿ ಬರಮಾಡಿಕೊಳ್ಳೋದಕ್ಕೆ ಯಾವ ರೀತಿಯ ಸಿದ್ಧತೆ ಆಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಗಿಲ್ಲಿ ಮತ್ತು ಕಾವ್ಯ ಜಂಟಿಯಾಗಿಯೇ ಮನೆಯೊಳಗೆ ಎಂಟ್ರಿ ಕೊಟ್ಟರು. ಜಂಟಿಯಾಗಿ ಉಳಿದುಕೊಂಡಂತಹ ಒಂದು ಜೋಡಿ ಅಂದರೆ ಇವರಿಬ್ಬರೇನೆ. ಇವರಿಬ್ಬರ ಪೈಕಿ ಒಬ್ಬರು ಗೆಲ್ತಾರೆ ಅನ್ನುವಂತಹದ್ದು ಅಭಿಮಾನಿಗಳ ಆಸೆ. ಗಿಲ್ಲಿ ನಟ ಅವ್ರಿಗೆ ಗೆಲ್ಲಬೇಕು. ರೈತರ ಮಗ ಫಸ್ಟ್ ಆಫ್ ಆಲ್ ಬಂದು ಅವನು ಡಿ ಬಾಸ್ ಫ್ಯಾನು. ಡಿ ಬಾಸ್ ಫ್ಯಾನ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಗೆದ್ದೇ ಗೆಲ್ತಾರೆ. 100% ಗಿಲ್ಲಿದೆ ಓಟು, ಅವನೇ ವಿನ್ನರ್. ಗಿಲ್ಲಿ ಅವರನ್ನೇ ಈ ಸಲ ಗೆಲ್ಲೋದು. ಯಾಕೆಂದರೆ ನಾವು ಎಲ್ಲ ಬಿಗ್ ಬಾಸ್ ಒಂದು 4 ಸೀಸನಿಂದ ನೋಡ್ಕೊ ಬಂದಿದ್ದೀವಿ. ಅವರು ಯಾವುದೇ ಥರ ವ್ಯಕ್ತಿತ್ವ ಕಳ್ಕೊಂಡಿಲ್ಲ. ಅವರು ಔಟ್ಸೈಡು ಹೆಂಗಿದ್ದಾರೆ ಬೇಕು ಅಂದರೆ ಈಗ ಅಲ್ಲಿ ಬಂದು ಅವರೇನೋ ಚೇಂಜ್ ಆಗಿದ್ದಾರೆ ಅನ್ಬೋದು. ಬಟ್ ನಾವು ಅಲ್ಲಿ ಅವ್ರದ್ದು ಯಾವುದಪ್ಪ ಅದು ಕ್ವಾಟ್ಲೆ ಇದು ಕಿಚನ್ ಆಗಲಿ ಇನ್ನೊಂದಾಗಲಿ ಯಾವುದ್ಯಾವುದೋ ಪ್ರೋಗ್ರಾಮ್ ಮಾಡಿದಾರಲ್ಲ, ಏನು ಆ್ಯಟಿಟ್ಯೂಡ್ ಇಟ್ಕೊಂಡು ಮಾಡಿದ್ದಾರೆ ಸೇಮ್ ಅದೇ ಇಲ್ಲೂ ಇರೋದು. ಅವರು ಯಾವುದೇ ಥರ ಚೇಂಜಸ್ ಇಲ್ಲ. ಅದರಿಂದ ಜನ ಬೆಂಬಲ ಜಾಸ್ತಿನೇ ಇದೆ. ಅದರಿಂದ ಪ್ರಾಮಿಸ್ ಅವರೇ ಗೆಲ್ಲೋದು, ಅವರೇ ಗೆಲ್ತಾರೆ ಸಹ. ಗಿಲ್ಲಿ ಅವರು ಮತ್ತು ಕಾವ್ಯ ಅವ್ರ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಸೊ ಅವ್ರು ಹೊರಗಡೆ ಹೇಗಿದ್ದಾರೆ ಅದೇ ಥರ ಇದ್ದಾರೆ. ಅವರೇ ಗೆಲ್ಲಬೇಕು, ಅವರೇ ಗೆಲ್ತಾರೆ. ಬಡ್ರ ಮಕ್ಕಳು ಬೆಳಿಬೇಕು, ಬಡ್ರ ಮಕ್ಕಳು ಗೆಲ್ಲಬೇಕು. ಅದೇ ಟಕರ ಟಕರ ಟೆಂಪ್ಟೇಟ್ ಗೆಲ್ಲಿ ಅಲ್ಟಿಮೇಟ್. ಸರ್, ನಮ್ಮ ಮಂಡ್ಯದ ಮಗ ನಮ್ಮ ಗಿಲ್ಲಿ ಗೆಲ್ಲೇಬೇಕು. ಕಾರಣ ಏನಪ್ಪ ಅಂದರೆ ಒಬ್ಬ ಬಡ ರೈತ ಕುಟುಂಬದಲ್ಲಿ ಹುಟ್ಟು ಬಡವ್ರ ಮಕ್ಕಳು ಗೆಲ್ಲಬೇಕು ಅಂತಂದರೆ ಇವಾಗ ರೈತ ಸಮುದಾಯದಲ್ಲಿ ಇವತ್ತು ಒಂದು ಈ ಥರ ಬಂದು ಒಂದು ಸಾಧ್ಯ ಮಾಡಿದ್ರೆ ಅಂದರೆ ಅದು ಎಲ್ಲರೂ ಮೆಚ್ಚುವಂಥ ವಿಚಾರ. ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಗಿಲ್ಲಿ ಅಂತೂ ಬಿಟ್ಕೊಡಲ್ಲ. ಗಿಲ್ಲಿ ಗೆಲ್ಲೇಬೇಕು, ಬಡವ್ರ ಮಕ್ಕಳು ಬೆಳೆಯಲೇಬೇಕು. ಜೈ ಗಿಲ್ಲಿ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ವಿನಯ್ ಜಾಲಿವುಡ್ ಸ್ಟುಡಿಯೋದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನಯ್, ಗಿಲ್ಲಿ ಆಟದ ಶೈಲಿ, ಆತನ ಭಾಷೆ, ಬಿಹೇವಿಯರು, ಬಾಡಿ ಲ್ಯಾಂಗ್ವೇಜು ಬರೀ ಮಂಡ್ಯ ಮಾತ್ರ ಅಲ್ಲ, ಹಳೆ ಮೈಸೂರು ಭಾಗದ ಜನರ ಅಟ್ರಾಕ್ಷನನ್ನು ಮಾಡಿತ್ತು. ಬಟ್ ಈಗ ಜಾಲಿವುಡ್ನ ಮುಂಭಾಗದಲ್ಲಿ ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿರುವಂತಹ ಸಂದರ್ಭದಲ್ಲಿ ಕ್ರೌಡ್ ಹೇಗಿದೆ, ಗಿಲ್ಲಿ ಕ್ರೇಜ್ ಹೇಗಿದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ? ಖಂಡಿತವಾಗ್ಲೂ ಪ್ರೇಮ್, ಏನು ಬಿಗ್ ಬಾಸ್ ಸೀಸನ್ 12ರ ಪ್ರಮುಖ ಅಟ್ರಾಕ್ಷನ್ ಅಂದರೆ ಗಿಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದರೆ ಗಿಲ್ಲಿ ಬಗ್ಗೆ ಅಷ್ಟೊಂದು ರೀತಿಯ ಕ್ರೇಜ್ ಇರುವಂಥದ್ದು. ಸದ್ಯ ನಾನು ಇದೀಗ ಬಿಡದಿಯಲ್ಲಿರುವಂಥ ಜಾಲಿವುಡ್ ಏನಿದೆ ಆ ಒಂದು ಜಾಲಿವುಡ್ ಮುಂಭಾಗ ಇದ್ದೀನಿ. ಈ ಜಾಲಿವುಡ್ನ ಒಳಗಡೆ ಬಿಗ್ ಬಾಸ್ ಶೂಟಿಂಗ್ ನಡೀತಾ ಇರುವಂಥದ್ದು. ಹಾಗಾಗಿ ಈ ಒಂದು ಜಾಲಿವುಡ್ ಮುಂಭಾಗವು ಕೂಡ ಗಿಲ್ಲಿಯ ಕ್ರೇಜು ಅಬ್ಬರವನ್ನು ಕೂಡ ನೋಡ್ತಾ ಇರ್ಬೋದು. ಈಗಾಗಲೇ ಜಾಲಿವುಡ್ ಮುಂಭಾಗ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಗೂ ಕಟೌಟ್ಗಳನ್ನು ಕೂಡ ದೃಶ್ಯಗಳನ್ನು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಗಿಲ್ಲಿ ಅಭಿಮಾನಿಗಳು ಫ್ಲೆಕ್ಸ್ಗಳನ್ನು ಕಟ್ಟಿದ್ದಾರೆ ಅಂತ. ಜೊತೆಗೆ ಗಿಲ್ಲಿಯವರ ಜೊತೆ ಸಾಥ್ ಕೊಟ್ಟು ಆಟ ಆಡಿದಂಥ ಕಾವ್ಯ ಅವರ ಫ್ಲೆಕ್ಸ್ಗಳು ಕೂಡ ಇಲ್ಲಿ ರಾರಾಜಿಸ್ತಾ ಇರುವಂಥದ್ದು. ಈ ಒಂದು ಜಾಲಿವುಡ್ ಏನಿದೆ, ಜಾಲಿವುಡ್ ಮುಂಭಾಗ ಗಿಲ್ಲಿ ಹಾಗೂ ಕಾವ್ಯ ಅವರ ಫ್ಲೆಕ್ಸ್ಗಳನ್ನು ಕಟ್ಟಿ ಅಭಿಮಾನಿಗಳು ತಮ್ಮ ಅಭಿಮಾನವನ್ನು ತೋರಿಸ್ತಾ ಇರುವಂಥದ್ದು. ಈ ಬಾರಿಯ ಸೀಸನ್ 12ರಲ್ಲಿ ಗಿಲ್ಲಿ ವಿನ್ ಆಗಲೇಬೇಕು ಅನ್ನೋ ಒಂದು ಶುಭವನ್ನು ಕೂಡ ಈಗಾಗಲೇ ಅಭಿಮಾನಿಗಳು ಕೊಡ್ತಾ ಇರುವಂಥದ್ದು. ಈಗಾಗಲೇ ಆ ಜಾಲಿವುಡ್ ಮುಂಭಾಗ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂಥದ್ದು. ಯಾಕಂದರೆ ಸಾಕಷ್ಟು ಅಭಿಮಾನಿಗಳು ಕೂಡ ಬರುವಂಥ ನಿರೀಕ್ಷೆ ಇರೋದರಿಂದಾಗಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಸಾಕಷ್ಟು ಜನ ಪೊಲೀಸರನ್ನು ಕೂಡ ಈಗಾಗಲೇ ಇಲ್ಲಿ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಜಾಲಿವುಡ್ನ ಫ್ರಂಟ್ ಗೇಟ್ನಲ್ಲಿ ಈಗಾಗಲೇ ಬ್ಯಾರಿಕೇಡ್ ಗಳನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಒಂದು ಸಾಕಷ್ಟು ಜನ ಗಿಲ್ಲಿ ಅಭಿಮಾನಿಗಳು ಕೂಡ ಇಲ್ಲಿ ನರಿತಾ ಇದ್ದಾರೆ. ಸದ್ಯ ಅವರು ಎಲ್ಲರೂ ಕೂಡ ಬೆಳಗ್ಗೆಯಿಂದ ಕೂಡ ಇಲ್ಲಿ ಬಂದಿದ್ದಾರೆ. ಯಾಕಂದರೆ ಈ ಒಂದು ಸೀಸನ್ 12ರ ಅಂತಿಮ ಒಂದು ಫಲಿತಾಂಶ ಬರೋದು ಸಂಜೆ ವೇಳೆಗೆ, ರಾತ್ರಿ ವೇಳೆಗೆ. ಅದಕ್ಕೂ ಮುನ್ನವೇ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ನೆರೆದಿದ್ದಾರೆ. ಸದ್ಯ ಒಂದಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಎಲ್ಲಿಂದ ಬಂದಿದ್ದೀರಿ, ಈಗ ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಿ, ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ಸರ್, ನಾವು ಬಿಜಾಪುರ, ಉತ್ತರ ಕರ್ನಾಟಕದವರು. ನಾವು ಗಿಲ್ಲಿಗೆ ಸಪೋರ್ಟ್ ಮಾಡೋದು. ಆ ಸೀಸನಲ್ಲಿ 11 ಸೀಸನಲ್ಲಿ ಹನುಮಂತರು ಗೆದ್ದಿದ್ರು. ಅದೇ ರೀತಿನೇ ಈಗಾಗೂ ಗಿಲ್ಲಿಯವರು, ಯಾಕಂದ್ರೆ ಅಭಿಮಾನ ಜಾಸ್ತಿ ಗಳಿಸ್ಬಿಟ್ರೆ, ಅವ್ರ ಸ್ಟಾರನ್ನು ತೋರಿಸ್ಕೊಟ್ಬಿಟ್ರೆ, ಪಳಾರ್ ಗಿಲ್ಲಿ ಅನ್ನೋದಕ್ಕಿಂತ ಅವರು ಏನು ಕ್ರೇಜ್ ಅಂತ ತೋರಿಸ್ಕೊಟ್ರೆ, ಇಂಡಿ ಟೈಮಲ್ಲಿ ಇಂಡಿ ಟೈಮ್ ಕೊಟ್ಟವ್ರೆ. ಆ ಥರ ಸ್ಟೆಪ್ ಬೈ ಸ್ಟೆಪ್ ಆಟನೂ ಆಡೋರೆ, ಆ ಥರ ತೋರಿಸ್ಕೊಟ್ಟವ್ರೆ. ಅದಕ್ಕೆ ಅಭಿಮಾನಿ ನಮ್ಗೆ ಫುಲ್ಲು ಜಾಸ್ತಿ ಖುಷಿ ಇದೆ. ಯಾಕಂದರೆ ನಮ್ಗೆ ಉತ್ತರ ಕರ್ನಾಟಕ ಆಗಲಿ ಮಧ್ಯ ಕರ್ನಾಟಕ ಆಗಲಿ ಯಾವುದೂ ಗೊತ್ತಿಲ್ಲ. ಕರ್ನಾಟಕನೂ ಕನ್ನಡ ಒಂದೇ ಕನ್ನಡ. ಅದಕ್ಕೋಸ್ಕರ ಎಲ್ಲ ಸಪೋರ್ಟ್ ಮಾಡೋದು, ಗಿಲ್ಲಿಗೆ ಸಪೋರ್ಟ್ ಮಾಡಿದ್ದೀವಿ. ಸಪೋರ್ಟ್ ಇರಲಿ ಸರ್. ಗಿಲ್ಲಿ ಆಡಿರೋದು ವ್ಯಕ್ತಿತ್ವದ ಆಟ ಆಡಿರೋದು. ಅಲ್ಲಿ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ಗಿಲ್ಲಿನ. ಅದಕ್ಕೋಸ್ಕರ ನಾವು ಕನ್ನಡಿಗರಾದ್ಮೇಲೆ ಗಿಲ್ಲಿನ ಗೆಲ್ಲಿಸಲೇಬೇಕು. ನಾವು ಗಿಲ್ಲಿ ಅಭಿಮಾನಿಗಳು.
ಜೊತೆಗೆ ಮತ್ತಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವರು ಕೂಡ ಮಾತನಾಡಿಸ್ತೀನಿ. ಎಲ್ಲಿಂದ ಬಂದಿದ್ದೀರಿ, ಯಾರು ಸಪೋರ್ಟ್ ಮಾಡ್ತೀವಿ? ಚಿತ್ರದುರ್ಗದಿಂದ ಬಂದಿದ್ದೀನಿ. ಕೊಡಗಿನ ಕಾವೇರಿ, ದುರ್ಗದ ಮದಕರಿ. ನಮ್ಮ ಹುಡುಗ ನಮ್ಮ ಪಕ್ಕ ಸುದೀಪ್ ಅಣ್ಣನ ಅಭಿಮಾನಿಯಾಗಿ ನಾನು ಅಲ್ಲಿಂದ ಬಂದಿದ್ದೀನಿ. ಗಿಲ್ಲಿ ಒಬ್ಬ ರೈತರ ಮಗ, ಅವ್ನು ಬೆಳಿಬೇಕು, ಅವನು ಬೆಳೆಸ್ಬೇಕಂತೇಳಿ ಎಲ್ಲರೂ ಇವತ್ತು ನೋಡಿ ಇಷ್ಟು ಜನ ಬಂದು ನೋಡಿ ಸರ್, ಎಷ್ಟು ಕ್ಲೌಡ್ ಇದೆ. ಅವನ್ನ ಬೆಳೆಸ್ಬೇಕು. ನೀವು ಮೀಡಿಯಾದವರು ಸಮೇತ ಅವನ ಒಂದು ಲೆವೆಲಿಗೆ ತೋರಿಸ್ಬೇಕು ಸರ್. ಮೇಡಮ್ ಏನು ಹೇಳ್ತೀರಿ? ಬಂದಿದ್ದೀರಿ, ಯಾರು ಈ ಸತಿ ನೋಡ್ತಾ ಇದ್ರ ಬಿಗ್ ಬಾಸ್ನ? ಯಾರು ಈ ಸತಿ ಇಷ್ಟ ಆಗಿದ್ದು ಅಂತ? ಗಿಲ್ಲಿ ಅವರು ಸರ್ ಅವಾಗಿಂದನೂ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಫಸ್ಟ್ ಡೇ ಇಂದನೂ ಇದ್ದಾರೆ, ಚೆನ್ನಾಗಿ ಆಡಿದ್ದಾರೆ. ನಾವು ಪಾಂಡುಪುರದವರಾಗಿ ಮಂಡ್ಯದವ್ರಿಗೆ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸರ್. ಅವಾಗಿಂದನೂ ವೋಟ್ ಮಾಡಿದ್ದೀವಿ, ಇವಾಗಲೂ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದೀವಿ. ಇದಿಷ್ಟು ಪ್ರೇಮ್ ಗಿಲ್ಲಿ ಅಭಿಮಾನಿಗಳ ಮಾತು ಕೂಡ ಆಗಿರುವಂಥದ್ದು. ಅಂದರೆ ಈಗಾಗಲೇ ಸಾಕಷ್ಟು ಜನ ಇಲ್ಲಿ ನೆರೆದಿರ್ತಾ ಇರುವಂಥದ್ದು. ಬೇರೆ ಬೇರೆ ಕಡೆಗಳಿಂದ, ಅಂದರೆ ಬಿಜಾಪುರ, ಚಿತ್ರದುರ್ಗ ಈ ಕಡೆಗಳಿಂದ ಕೂಡ ಬಂದು ಗಿಲ್ಲಿ ಅವರಿಗೆ ಒಂದು ಶುಭಾಶಯವನ್ನು ಕೊಡ್ತಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಒಟ್ಟಿಗೆ ನಿಂತ್ಕೊಂಡು ಗಿಲ್ಲಿ ಅವರಿಗೆ ಜೈಕಾರಗಳನ್ನು ಕೂಡ ಆಗ್ತಾ ಇರುವಂಥದ್ದು ಕೂಡ ವಿಷಯಗಳಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ಫ್ಲೆಕ್ಸ್ಗಳು, ಕಟ್ಔಟ್ಗಳನ್ನು ಹೊರತುಪಡಿಸಿ ನಿಂತ್ಕೊಂಡು ಗಿಲ್ಲಿ ಈ ಬಾರಿ ಗೆಲ್ಲಬೇಕು ಅನ್ನೋ ಒಂದು ಶುಭ ಆರೈಕೆಗಳನ್ನು ಕೂಡ ಅಭಿಮಾನಿಗಳು ಮಾಡ್ತಾ ಇರುವಂಥದ್ದು. ಹಾಗಾಗಿ ತಡರಾತ್ರಿವರೆಗೂ ಕೂಡ ಈ ಒಂದು ಶೋ ನಡೆಯೋದ್ರಿಂದಾಗಿ ಅಭಿಮಾನಿಗಳು ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಕೂಡ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಗಿಲ್ಲಿ ನಟ ಜನರ ಮನಸ್ಸನ್ನು ಗೆದ್ದಾಗಿದೆ. ಟ್ರೋಫಿಯನ್ನು ಗೆಲ್ಲುವಂತಾನ 50 ಲಕ್ಷವನ್ನು ತನ್ನ ಪಾಲಿಗೆ ಮುಡಿಗೇರಿಸ್ಕೊಳ್ತಾನ ಅನ್ನೋದನ್ನು ಕಾದು ನೋಡಬೇಕಿದೆ.